ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಟ ರಾಜು ತಾಳಿಕೋಟೆ ವೈಯಕ್ತಿಕವಾಗಿ ನಾನು ಬಹಳಾನೇ ಇಷ್ಟಪಡುವಂತಹ ನಟ. ಇಂತಹ ನಟನನ್ನ ಕಳ್ಕೊಂಡಿದ್ದೇವೆ. ನಿಮ್ಮಲ್ಲಿ ರಾಜು ತಾಳಿಕೋಟೆ ಅಂದಾಗ ಒಂದಷ್ಟು ಮಂದಿಗೆ ಸಿನಿಮಾಗಳ ಮೂಲಕ ಪರಿಚಯ ಇರಬಹುದು, ಹಾಗೆ ಬಿಗ್ ಬಾಸ್ನಲ್ಲೂ ಕೂಡ ಅವರು ಸ್ಪರ್ಧಿಯಾಗಿದ್ರು, ಹೀಗಾಗಿ ಆ ಮೂಲಕ ಪರಿಚಯ ಇರಬಹುದು. ಆದರೆ ರಾಜು ತಾಳಿಕೋಟೆ ಕೇವಲ ಸಿನಿಮಾ ಮೂಲಕ ಅಥವಾ ಬಿಗ್ ಬಾಸ್ ಕಾರ್ಯಕ್ರಮದ ಮೂಲಕ ಇತ್ತೀಚೆಗೆ ಪ್ರಸಿದ್ಧಿಗೆ ಬಂದಂತ ನಟ ಅಲ್ಲ. ಆ ಕಾಲದಲ್ಲಿ ಸೆಲೆಬ್ರಿಟಿ ಸ್ಟೇಟಸ್ ಅನ್ನ ಪಡೆದಂಥವರು. ಉತ್ತರ ಕರ್ನಾಟಕ ಭಾಗದಲ್ಲಿ ನಾಟಕಗಳ ಮೂಲಕ, ಆಡಿಯೋ ಕ್ಯಾಸೆಟ್ಗಳ ಮೂಲಕ ವಿಪರೀತ ಪ್ರಸಿದ್ಧಿಯನ್ನ ಹೊಂದಿದಂಥವರು. ನಾನು ಆಗಲೇ ಹೇಳಿದ್ನಲ್ಲ, ಆ ಕಾಲದಲ್ಲೇ ಸೆಲೆಬ್ರಿಟಿ ಅಂದರೆ ಅದು ರಾಜು ತಾಳಿಕೋಟೆ. ಆದರೆ ಅವರಲ್ಲಿ ಆ ಹಮ್ಮು ಬಿಮ್ಮು ಅಹಂಕಾರ ಅದ್ಯಾವುದು ಕೂಡ ಕಾಣಿಸ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ತುಂಬ ಜನರಿಗೆ ರಾಜು ತಾಳಿಕೋಟೆ ಏನು ಸಾಧನೆ ಮಾಡಿದ್ದಾರೆ, ಯಾವ ರೀತಿಯಾಗಿ ಪ್ರಸಿದ್ಧಿ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಅವರ ಆ ಸಾಧನೆಯನ್ನು ಸ್ಮರಿಸೋಣ. ಮೊದಲಿಗೆ ಏನಾಗಿತ್ತು ಅಂತ ಗಮನಿಸೋದಾದ್ರೆ, ರಾಜು ತಾಳಿಕೋಟೆ ಶೂಟಿಂಗ್ ಒಂದರಲ್ಲಿ ಭಾಗಿಯಾಗಿರ್ತಾರೆ. ನಟ ಶೈನ್ ಶೆಟ್ಟಿ ಅಭಿನಯದ ಸಿನಿಮಾ ಉಡುಪಿ ಭಾಗದಲ್ಲಿ ಚಿತ್ರೀಕರಣ ಆಗ್ತಾಯಿತ್ತು. ಹೀಗಾಗಿ ಇವರು ಕೂಡ ಉಡುಪಿಯ ಹೆಬ್ರಿಗೆ ಹೋಗಿರ್ತಾರೆ. ಅಲ್ಲಿ ಶೂಟಿಂಗ್ ಅನ್ನು ಮುಗಿಸ್ಕೊಂಡು ಬಂದು ಅದಾದ ಬಳಿಕ ಲಾಡ್ಜ್ನಲ್ಲಿ ಅವರು ರೆಸ್ಟ್ ಮಾಡ್ತಿರ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿ ಸಮಯದಲ್ಲಿ ಹೃದಯಾಘಾತ ಆಗಿದೆ. ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ವಯಸ್ಸು ಬರೀ 58ರಿಂದ 59 ಆಸುಪಾಸು ಆಗಿತ್ತು. ಸಾಯುವಂಥ ವಯಸ್ಸಲ್ಲ. ನಮಗೆ ನೋಡುವಾಗ ತುಂಬ ಗಟ್ಟಿಯಾಗಿ ಕಾಣಿಸ್ತಾ ಇದ್ರು. ಆದರೆ ಹಿಂದಿನಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಸಮಸ್ಯೆ ಇತ್ತಂತೆ. ಹಿಂದೆಯೂ ಒಮ್ಮೆ ಅವರಿಗೆ ಹೃದಯಾಘಾತ ಆಗಿ ಸ್ಟಂಟನ್ನು ಅಳವಡಿಕೆ ಮಾಡಲಾಗಿತ್ತು. ಆ ಕಾರಣಕ್ಕಾಗಿ ಮತ್ತೊಮ್ಮೆ ಹೃದಯಾಘಾತ ಆಗಿ ರಾಜು ತಾಳಿಕೋಟೆ ವಿಧಿವಶರಾಗಿದ್ದಾರೆ. ಇದರೊಂದಿಗೆ ಓರ್ವ ಅದ್ಭುತ ನಟನನ್ನ ನಾವೆಲ್ಲರೂ ಕೂಡ ಕಳ್ಕೊಂಡಂತಾಗಿದೆ. ಹಾಗಾದ್ರೆ ರಾಜು ತಾಳಿಕೋಟೆ ಯಾರು? ನಾವು ಯಾಕೆ ಅವ್ರನ್ನ ಸ್ಮರಿಸಬೇಕು? ಒಂದಷ್ಟು ವಿಚಾರವನ್ನ ಹೇಳ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, ರಾಜು ತಾಳಿಕೋಟೆ ಮೂಲತಃ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಚಿತ್ತಕ್ ಸಿಂದಗಿ ಎನ್ನುವಂಥ ಗ್ರಾಮದವರು. ಅವರ ಮೂಲ ಹೆಸರು ರಾಜೇ ಸಾಬ ಮುಕ್ತುಮ್ ಸಾಬ ತಾಳಿಕೋಟೆ ಅಂತ ಹೇಳಿ. ಅವರ ತಂದೆ ತಾಯಿ ಕೂಡ ನಾಟಕ ಕಂಪನಿಯನ್ನು ನಡೆಸ್ತಾ ಇದ್ದಂಥವ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ ನಾಟಕ ಕಂಪನಿಗಳು ಅಂದರೆ ವಿಪರೀತ ಪ್ರಸಿದ್ಧ. ಅಲ್ಲಿ ಜನ ನಾಟಕಗಳನ್ನ ಮುಗಿಬಿದ್ದು ನೋಡ್ತಾ ಇದ್ರು. ಸಿನಿಮಾಗಳಿಗಿಂತ ಆಗ ನಾಟಕ ಅಂದರೆ ವಿಪರೀತ ಪ್ರಸಿದ್ಧ. ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ತಂದೆ ತಾಯಿ ಕೂಡ ನಡೆಸ್ತಾ ಇದ್ರು. ಆದರೆ ಹೇಳ್ಕೊಳ್ಳುವಂಥ ಶ್ರೀಮಂತಿಕೆ ಅಂಥದ್ದೇನು ಕೂಡ ಇರಲಿಲ್ಲ. ಈಗ ಸಿನಿಮಾಗಳಲ್ಲಿ ಸ್ವಲ್ಪ ದುಡ್ಡು ಸಿಗುತ್ತೆ ಅಲ್ಲ ಅನ್ನೋದು ಬಿಟ್ಟರೆ, ಆಗ ನಾಟಕಗಳಲ್ಲಿ ಭಾರೀ ಲಾಭ ಮಾಡ್ತಾ ಇದ್ರು, ಭಾರೀ ದುಡ್ಡು ಮಾಡ್ತಾ ಇದ್ರು ಎನ್ನುವಂಥ ಸ್ಥಿತಿಯನ್ನು ಇರಲಿಲ್ಲ. ಇವ್ರದ್ದು ಕೂಡ ಒಂದು ರೀತಿಯಲ್ಲಿ ಕಡು ಬಡತನದ ಕುಟುಂಬವೇ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೀಗಿರುವಾಗ ರಾಜು ತಾಳಿಕೋಟೆ ಅವರು ತುಂಬ ಚಿಕ್ಕ ವಯಸ್ಸಿಗೆ ನಾಟಕಗಳಿಗೆ ಬಣ್ಣ ಹಚ್ಚೋದಕ್ಕೆ ಶುರು ಮಾಡ್ತಾರೆ. ಅದಾದ ಬಳಿಕ ಅವರನ್ನು ಈ ಕಾಸಗತೇಶ್ವರ ಮಠಕ್ಕೆ ಅವ್ರನ್ನ ಕಳಿಸ್ಕೊಡಲಾಗುತ್ತೆ ಶಿಕ್ಷಣಕ್ಕೆ ಅಂತ ಹೇಳಿ. ಅವರಲ್ಲಿ 3ನೇ ಕ್ಲಾಸ್ವರೆಗೆ ಮಾತ್ರ ಓದ್ತಾರೆ. ಅದಾದ ಬಳಿಕ ಓದನ್ನು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ, ಅವರ ತಂದೆಗೆ ಪಾರ್ಶ್ವವಾಯು ಆಗಿರುತ್ತೆ, ಅವರ ತಾಯಿಗೆ ಕ್ಯಾನ್ಸರ್ ಆಗಿರುತ್ತೆ. ತಂದೆ ತಾಯಿ ಇಬ್ಬರನ್ನು ಕೂಡ ತುಂಬ ಚಿಕ್ಕ ವಯಸ್ಸಿಗೆ ಕಳ್ಕೊಳ್ತಾರೆ. ಹೀಗಾಗಿ ಸ್ವತಃ ಅವರಾಗೆ ಬದುಕನ್ನು ಕಟ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಒಂದು ಕಡೆಯಿಂದ ಕಡು ಬಡತನದ ಕುಟುಂಬ, ಮತ್ತೊಂದು ಕಡೆಯಿಂದ ತಂದೆ ತಾಯಿ ಇರೋದಿಲ್ಲ. ಬಹಳ ಕಷ್ಟ ಅಂದರೆ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ರಾಜು ತಾಳಿಕೋಟೆ ಇರುತ್ತಾರೆ. ಅದಾದ ಬಳಿಕ ಅವರು ಏನೇನು ಕೆಲಸ ಮಾಡ್ಬೋದು ಎಲ್ಲ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರೇ ಹೇಳ್ಕೊಳ್ಳೋ ಹಾಗೆ ಅವರು ಲಾರಿ ಕ್ಲೀನರ್ ಆಗಿ ಕೆಲಸವನ್ನು ಮಾಡಿದ್ದಾರೆ, ಹೋಟೆಲ್ಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ಏನೇನು ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ಬೋದು ಎಲ್ಲ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ನಾಟಕದ ಕಂಪನಿ ಅವರ ತಂದೆ ತಾಯಿ ನಡೆಸ್ತಿದ್ದ ಕಾರಣಕ್ಕಾಗಿ, ಇವರು ಚಿಕ್ಕ ವಯಸ್ಸಲ್ಲಿ ಬಣ್ಣ ಹಚ್ಚಿದಂಥ ಕಾರಣಕ್ಕಾಗಿ ನಾಟಕದ ಸೆಳೆತ ವಿಪರೀತ ಇರುತ್ತೆ. ಹೀಗಾಗಿ ಮತ್ತೊಮ್ಮೆ ಈ ರಂಗಭೂಮಿ ಕಡೆಗೆ ಅವರು ಮತ್ತೆ ಬರ್ತಾರೆ. ಆದರೆ ಅಲ್ಲಿ ಅಭಿನಯಿಸೋಕೆ ಅವಕಾಶ ಸಿಗಲಿಲ್ಲ. ಆರಂಭದಲ್ಲಿ ಅವರು ಈ ನಾಟಕ ಕಂಪನಿಗಳಲ್ಲಿ ಗೇಟ್ ಕೀಪರ್ ಆಗಿ, ಅಲ್ಲಿ ಬೇರೆ ಬೇರೆ ಸಣ್ಣ ಪುಟ್ಟ ಒಂದಷ್ಟು ಕೆಲಸಗಳಿದ್ವಲ್ಲ, ಆ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇದ್ದಂಥವ್ರು. ಒಮ್ಮೆ ಯಾವುದೋ ನಾಟಕದ ಸಂದರ್ಭದಲ್ಲಿ ಯಾರೋ ಓರ್ವ ಹಿರಿಯ ನಟ ಬಂದಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಇವರಿಗೆ ಅವಕಾಶ ಸಿಗುತ್ತೆ. ಅವಕಾಶವನ್ನು ಬಹಳ ಚೆನ್ನಾಗಿ ಬಳಸ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ. ಅದಾದ ಬಳಿಕ ರಾಜು ತಾಳಿಕೋಟೆಯವರ ಆ ನಾಟಕದ ಜರ್ನಿ ಬಹಳ ಅದ್ಭುತವಾಗಿ ಶುರುವಾಗ್ಬಿಡುತ್ತೆ. ಅದಾದ ಬಳಿಕ ತಮ್ಮ ತಂದೆ ತಾಯಿಯ ನಾಟಕ ಮಂಡಳಿ ಇತ್ತಲ್ಲ, ಅದು ಅವ್ರು ತೀರ್ಕೊಂಡ ನಂತರ ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿತ್ತು. ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಕಾಸಗತೇಶ್ವರ ನಾಟಕ ಮಂಡಳಿ. ಅದನ್ನು ಸ್ವಲ್ಪ ಟೈಮ್ ಕಂಟಿನ್ಯೂ ಮಾಡ್ತಾರೆ. ಅದಾದ ಬಳಿಕ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ಬೇರೆ ನಾಟಕ ಕಂಪನಿಗಳ ಕೆಲಸ ಮಾಡ್ತಾರೆ. ಮತ್ತೆ ಕಂಬ್ಯಾಕ್ ಮಾಡಿ ಅವರು ಆ ನಾಟಕ ಕಂಪನಿಯನ್ನು, ಅಂದರೆ ಅವರ ಒಡೆತನದ ನಾಟಕ ಕಂಪನಿಯನ್ನು ಕಂಟಿನ್ಯೂ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹೀಗಿರುವಂಥ ಸಂದರ್ಭದಲ್ಲೇ ರಾಜು ತಾಳಿಕೋಟೆ ಪ್ರಸಿದ್ಧಿಗೆ ಬಂದಿದ್ದು ಯಾವಾಗ ಅಂದರೆ ಈ ಕಲಿಯುಗದ ಕುಡುಕ ಎನ್ನುವಂಥ ನಾಟಕದ ಮೂಲಕ. ಅದರಲ್ಲೂ ಕೂಡ ಈ ಕಲಿಯುಗದ ಕುಡುಕ ಎನ್ನುವಂಥ ನಾಟಕ ಇತ್ತಲ್ಲ, ಅದು ಆಡಿಯೋ ಕ್ಯಾಸೆಟ್ ರೂಪದಲ್ಲಿ ಬಂದು ಬಿಡುತ್ತೆ. ಅದು ರಾಜು ತಾಳಿಕೋಟೆ ಅವರನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ಬಿಡುತ್ತೆ. ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅವರು ಸಬಲರಾಗುವ ರೀತಿಯಲ್ಲಿ ಮಾಡಿಬಿಡುತ್ತೆ. ಎಷ್ಟರ ಮಟ್ಟಿಗೆ ಕಲಿಯುಗದ ಕುಡುಕ ಆಡಿಯೋ ಕ್ಯಾಸೆಟ್ಗಳಾಗ ಫೇಮಸ್ಸು ಅಂದರೆ,
ಒಳ್ಳೆ ಇಡ್ಲಿ ದೋಸೆ ಬೆಳಗ್ಗೆ ಮುಂಚೆ ಖರ್ಚಾಗುತ್ತಲ್ಲ ಹೋಟೆಲ್ಗಳಲ್ಲಿ, ಆ ರೀತಿಯಾಗಿ ಆಡಿಯೋ ಕ್ಯಾಸೆಟ್ಗಳು ಸೇಲ್ ಆಗ್ತಾ ಇದ್ವು. ಅಷ್ಟರ ಮಟ್ಟಿಗೆ ರಾಜು ತಾಳಿಕೋಟೆ ಪ್ರಸಿದ್ಧಿಯನ್ನು ಪಡೆದಿದ್ರು. ನಿಮ್ಮಲ್ಲಿ ಎಷ್ಟು ಜನರಿಗೆ ಅದು ನೆನಪಿದೆಯೋ, ಎಷ್ಟು ಜನರಿಗೆ ಅದು ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ರಾಜು ತಾಳಿಕೋಟೆ ಆಗ ಆ ಆಡಿಯೋ ಕ್ಯಾಸೆಟ್ಗಳ ಮೂಲಕ ಒಂದು ಸೆಲೆಬ್ರಿಟಿ ಸ್ಟೇಟಸನ್ನು ಪಡ್ಕೊಂಡು ಬಿಟ್ಟಿದ್ರು. ಬರೀ ಕರ್ನಾಟಕ ಮಾತ್ರ ಅಲ್ಲ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗೋವಾ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಆ ಆಡಿಯೋಗಳು ಸಿಕ್ಕಾಪಟ್ಟೆ ಖರ್ಚಾಗ್ತಾಯಿತ್ತು. ಜನ ಅದನ್ನು ಕೇಳೋದಕ್ಕೆ ಶುರು ಮಾಡಿಕೊಂಡ್ರು. ರಾಜು ತಾಳಿಕೋಟೆಯವರಿಗೆ ಆಗಲೇ ನೇಮು ಫೇಮು ಎಲ್ಲವೂ ಕೂಡ ಬರೋದಕ್ಕೆ ಶುರುವಾಯಿತು. ಆಗ ನೀವು ಹೋಟೆಲ್ಗಳಿಗೆ ಹೋಗಲಿ, ಅಂಗಡಿಗೆ ಹೋಗಲಿ, ಕಟಿಂಗ್ ಶಾಪ್ಗೆ ಹೋಗಲಿ, ಎಲ್ಲಿ ಹೋದರೂ ಆಗ ಕಲಿಯುಗದ ಕುಡುಕ ನಾಟಕವನ್ನು ಜನ ಕೇಳ್ತಾರೋ, ಅಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿಬಿಟ್ಟಿದ್ರು. ನಿಮ್ಮಲ್ಲಿ ಯಾರಾದರೂ ಆಗಲೇ ಕೇಳಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅದಾದ ನಂತರ ಕುಡುಕರ ಸಾಮ್ರಾಜ್ಯ ಎನ್ನುವಂಥ ಮತ್ತೊಂದು ಆಡಿಯೋ ಕ್ಯಾಸೆಟ್ ಅವ್ರನ್ನ ಪ್ರಸಿದ್ಧಿಗೆ ತರುತ್ತೆ. ಅಸಲಿ ಕುಡುಕ ಎನ್ನುವಂಥ, ಅಂದರೆ ಈ ಕುಡುಕ ಆ ಸಿರೀಸ್ ಇತ್ತಲ್ಲ, ಅದು ಇವರನ್ನ ಒಂದು ಹೆಸರು ದೊಡ್ಡ ಮಟ್ಟಿಗೆ ಇವರಿಗೆ ಕೊಟ್ಟು ಬಿಡುತ್ತೆ. ಬಹಳ ಪ್ರಖ್ಯಾತ ನಾಟಕಗಳು ಅದೆಲ್ಲವೂ ಕೂಡ. ಅದಾದ ನಂತರ ಇದರ ನಡುವೆ ಅವರು ಸಿನಿಮಾ ಇಂಡಸ್ಟ್ರಿಗೂ ಕೂಡ ಬರ್ತಾರೆ. ಅಲ್ಲಿ ಬಹಳ ನೇಮ್ ಫೇಮ್ ಇತ್ತಲ್ಲ, ಅದನ್ನು ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಒಂದಷ್ಟು ಮಂದಿ ಬೆಳೆಸ್ಕೊಳ್ತಾರೆ. ಪಂಜಾಬಿ ಹೌಸ್ ಎನ್ನುವಂಥ ಸಿನಿಮಾ, ಮನಸಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವರಿಗೆ ಪ್ರಸಿದ್ಧಿಯನ್ನು ಕೊಡುತ್ತೆ. ಮನಸಾರೆ ಸಿನಿಮಾದ ಒಂದೊಂದು ಡೈಲಾಗ್ ಡೆಲಿವರಿ ಇದೆಯಲ್ಲ, ನನಗೆ ಇವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನು ರಾಜು ತಾಳಿಕೋಟೆ ಅವರಿಗೆ ವೈಯಕ್ತಿಕವಾಗಿ ನಾನವರ ಅಭಿಮಾನಿಯಾಗಿದ್ದು ಈ ಮನಸಾರೆ ಸಿನಿಮಾ ಮೂಲಕ. ಬಹಳ ಅತ್ಯದ್ಭುತವಾಗಿ ನಟನೆಯನ್ನು ಮಾಡಿದ್ರು. ಒಂದೊಂದು ಡೈಲಾಗ್ಗಳು ಕೂಡ ಅಷ್ಟರ ಮಟ್ಟಿಗೆ ಜನರನ್ನು ಸೆಳೆಯುವ ರೀತಿಯಲ್ಲಿತ್ತು ಮನಸಾರೆ ಸಿನಿಮಾ. ಅದಾದ ಬಳಿಕ ಪಂಚರಂಗಿ ಸಿನಿಮಾದಲ್ಲಿ ಸುಗ್ರೀವ, ಅಪ್ಪು ಆ್ಯಂಡ್ ಪಪ್ಪು, ಮಲ್ಲಿಕಾರ್ಜುನ, ಲೈಫು ಇಷ್ಟೇನೆ, ರಾಜಧಾನಿ, ಅಲೆಮಾರಿ, ಮೈನಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ರು, ಟೋಪಿವಾಲ, ವೀರ, ಪಾತ್ರಗಿತ್ತಿ, 100, ಶ್ರೀಮಂತ, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಂಥವರು ರಾಜು ತಾಳಿಕೋಟೆ. ಈ ಮೂಲಕ ಒಂದು ಕಾಲದ ನಾಟಕಗಳ ಮೂಲಕ ಪ್ರಸಿದ್ಧಿಯನ್ನು ಪಡೆದ್ರೆ, ಅದಾದ ಬಳಿಕ ಸಿನಿಮಾಗಳ ಮೂಲಕ ಹಾಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲೂ ಕೂಡ ಸ್ಪರ್ಧಿಯಾಗಿದ್ರು. ವೈಯಕ್ತಿಕ ಬದುಕಿನ ವಿಚಾರಕ್ಕೆ ಬರೋದಾದರೆ, ಇಬ್ಬರನ್ನ ಅವರು ಮದುವೆ ಆಗಿದ್ರು. ಒಂದು ಚಿಕ್ಕ ವಯಸ್ಸಿಗೆ ಮೊದಲ ಮದುವೆ, ಬಾಲ್ಯ ವಿವಾಹ ಅನ್ಸುತ್ತೆ. ಅದಾದ ಬಳಿಕ ಮತ್ತೊಂದು ಪ್ರೇಮ ವಿವಾಹ ಕೂಡ ಆಗಿದ್ರು. ಆದರೆ ಇಬ್ಬರು ಹೆಂಡತಿಯರಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲದೆ ಬಹಳ ಅದ್ಭುತವಾಗಿ ಸಂಸಾರವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ರು. ಒಟ್ಟಾರೆಯಾಗಿ 5 ಮಕ್ಕಳು. ಒಂದು ಕಾರ್ಯಕ್ರಮದಲ್ಲಿ ಅವ್ರ ಮಗನ ಜೊತೆಗೆ ಮಾತಾಡ್ತಾ ಇಲ್ಲ, ಮಗನ ನಂಗೆ ಕ್ಷಮಿಸಲ್ಲ, ಹಾಗೆ ಹೀಗೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅದಾದ ಬಳಿಕ ಅವ್ರ ಮಗ ಕೂಡ ವೇದಿಕೆಗೆ ಬಂದಿದ್ರು. ಅಪ್ಪ ಮಗ ಒಂದಾಗುವಂತಹ ಕ್ಷಣ ಆ ಸಂದರ್ಭದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಕೂಡ ಆಗಿತ್ತು. ಒಟ್ಟಾರೆಯಾಗಿ ವೈಯಕ್ತಿಕ ಬದುಕಿನಲ್ಲೂ ಕೂಡ ಬಹಳ ಚೆನ್ನಾಗಿದ್ದಂಥ ನಟ ಅಂದರೆ ಅದು ರಾಜು ತಾಳಿಕೋಟೆ. ಈ ರೀತಿಯಾಗಿ ಸ್ಮರಿಸುವಂತಹ ಸಾಧನೆಯನ್ನ ಮಾಡಿ ರಾಜು ತಾಳಿಕೋಟೆ ಇಡೀ ಕರ್ನಾಟಕದ ಮನಸ್ಸನ್ನ ಗೆದ್ದು ಇವತ್ತು 58ರಿಂದ 59ನೇ ವಯಸ್ಸಿಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸಾಯುವಂಥ ವಯಸ್ಸಂತೂ ಅಲ್ಲ, ಆದರೆ ಸಂದರ್ಭದಲ್ಲಿ ಅವರ ಸಾಧನೆಯನ್ನ ನಾವೆಲ್ಲರೂ ಕೂಡ ಸ್ಮರಿಸಲೇಬೇಕು. ಬಂಧುಗಳೇ, ರಾಜು ತಾಳಿಕೋಟೆ ಅಂದರೆ ನಿಮಗೆ ತಕ್ಷಣ ಏನು ನೆನಪಾಗುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.